ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮೌನಿ ಅಮಾವಾಸ್ಯೆ ಅಥವಾ ಮಾಗಿ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ. ಈ ಒಂದು ಅಮಾವಾಸ್ಯೆ ಪೂಜೆನ ನೀವು ಇವತ್ತು ಮಾಡಿರ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನಾನು ನೆನ್ನೆನೆ ಮೌನಿ ಅಮಾವಾಸ್ಯೆ ಪೂಜೆ ವಿಧಾನವನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ದೇವ್ರ ಕೆಲಸಕ್ಕೇ ನಾನಿಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಬ್ಯಾಸ್ಕೆಟ್ನ ಹಾಕ್ತಿರೋ ಅಂಥದ್ದನ್ನ ಇದು ನಾನು ದೇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಕೆಲಸ ಇರೋದ್ರಿಂದ ನಾನು ನಿನ್ನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇವಾಗಲೇ ಎಲ್ಲರೂ ಕೂಡ ಅಮಾವಾಸ್ಯೆ ಪೂಜೆನ ಯಾವ ರೀತಿ ಮಾಡೋದು ಅಂತಲೂ ಕೂಡ ತಿಳ್ಕೊಂಡಿರ್ತೀರ. ಇನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನು ಅಂತ ಅಂದರೆ ಮಾಘ ಮಾಸ ಅಂದರೆ ನಾಳೆಯಿಂದ ಮಾಘ ಮಾಸ ಶುರು ಆಗ್ತಾ ಇದೆ. ಅದರಿಂದ ಮಾಘ ಮಾಸದಲ್ಲಿ ಮಾಡುವಂಥ ಬಿಳಿ ಎಕ್ಕದ ಗಿಡದ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ವ್ಯೂವರ್ಸ್ ಒಬ್ಬರು ಕೂಡ ಕೇಳಿದರು, ನೀವು ಬ್ಯಾಸ್ಕೆಟ್ ಹಾಕುವಂಥ ವಿಡಿಯೋ ಕೂಡ ಶೇರ್ ಮಾಡಿ, ಪೂರ್ತಿ ವಿಡಿಯೋನ ಶೇರ್ ಮಾಡಿ ಅಂತ. ಆದರೆ ನನಗೆ ಈ ಬ್ಯಾಸ್ಕೆಟ್ನ ಸ್ವಲ್ಪ ಬೇಗ ಕೊಡಬೇಕು, ಅದಕ್ಕೋಸ್ಕರ ನಾನು ಡೀಟೇಲಾಗಿ ಈ ಬ್ಯಾಸ್ಕೆಟ್ ವಿಡಿಯೋನ ನಾನು ಶೇರ್ ಮಾಡೋದಕ್ಕಾಗಲಿಲ್ಲ. ಆದರೆ ಈ ರೀತಿ ನಾನು ಬ್ಯಾಸ್ಕೆಟ್ ಹಾಕ್ಕೊಳ್ತಾ ನಾನು ಹಾಗೆ ನಿಮಗೆ ಒಂದು ಪೂಜೆ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಇವತ್ತಿನ ಪೂಜೆಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತೆಲ್ಲರೂ ಮೌನಿ ಅಮಾವಾಸ್ಯೆ ಪೂಜೆ ಕೂಡ ಮಾಡ್ಕೊಂಡಿರ್ತೀರಾ. ನಾಳೆಯಿಂದ ಮಾಘ ಮಾಸ ಶುರು ಆಗ್ತಾ ಇದೆ. ಮಾಘ ಮಾಸದಲ್ಲಿ ನಾವು ಸ್ನಾನಕ್ಕೆ, ದಾನಕ್ಕೆ ಮತ್ತು ಮಾಘ ಪುರಾಣ ಕಥೆಗಳನ್ನು ಓದೋವಂಥದ್ದು ಮತ್ತು ಅರಳಿ ಮರದ ಪೂಜೆ ಮಾಡೋದು ಇದೆಲ್ಲ ಕೂಡ ತುಂಬಾ ಶ್ರೇಷ್ಠವಾದದ್ದು. ಮಾಘ ಪುರಾಣದ ಕಥೆಗಳನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಹೋದ ವರ್ಷನೇ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಮಾಘ ಪುರಾಣದ ಕತೆ ಓದೋವಂಥ ಬುಕ್ಕು ಸಿಕ್ಕಿಲ್ಲ ಅಂತ ಅನ್ನೋರು ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ನಿಮಗೆ ನಾಳೆಯಿಂದ ಉಪಯೋಗಕ್ಕೆ ಬರುತ್ತೆ. ಯಾರಿಗೆಲ್ಲ ಓದೋದಕ್ಕೆ ಬರೋದಿಲ್ಲ, ಬರೆಯೋದಕ್ಕೆ ಬರಲ್ಲ ಅಂತ ಅನ್ನೋರು ಇಂಥವರು ಆ ವಿಡಿಯೋನ ಶೇರ್ ಮಾಡಿಟ್ಕೊಂಡ್ರೆ ನಾಳೆಯಿಂದ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅಂದರೆ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನೀವು ಆ ಕಥೆಯನ್ನು ಅಂದರೆ ಈ ವಿಡಿಯೋ ಮೂಲಕ ನೀವು ಪ್ಲೇ ಮಾಡಿ ಕೂಡ ಕೇಳ್ಕೋಬಹುದು. ಮಾಘ ಮಾಸದಲ್ಲಿ ಮಾಘ ಪುರಾಣ ಓದೋದ್ರಿಂದ ಎಷ್ಟೆಲ್ಲ ನಮಗೆ ಫಲ ಸಿಗುತ್ತೋ ಅಷ್ಟೇ ಫಲ ಆ ಮಾಘ ಪುರಾಣವನ್ನು ಕೇಳೋದ್ರಿಂದ ಕೂಡ ನಮಗೆ ಅಷ್ಟೇ ಫಲ ಸಿಗುತ್ತೆ. ಇದರಿಂದ ಮಾಘ ಪುರಾಣ ಓದಿದವ್ರಿಗೂ ಕೂಡ ಮತ್ತು ಕೇಳಿದವ್ರಿಗೂ ಕೂಡ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ. ಮಾಘ ಮಾಸದಲ್ಲಿ ಮಾಡುವಂತಹ ಬಿಳಿ ಎಕ್ಕದ ಗಿಡದ ಪೂಜೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಸರಳವಾದಂತಹ ವ್ರತಾನೇ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನ ಸರಿ ಹೋಗುತ್ತೆ. ಜೊತೆಗೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅಂತಹ ಒಂದು ಮಹತ್ವಪೂರ್ಣವಾದ ವ್ರತ ಇದು. ತುಂಬಾ ಸರಳವಾಗಿ ಆಚರಣೆ ಮಾಡ್ಬೋದು. ಒಂದು ವರ್ಷದಲ್ಲಿ ಬರೀ 12 ದಿನಗಳು ಮಾತ್ರ ಮಾಡುವಂಥ ವ್ರತ. ತುಂಬಾ ಸುಲಭವಾಗಿರುತ್ತೆ, ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು. ಅಂದರೆ ಮದುವೆ ಆಗಿರುವಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಕೆಲಸಗಳು ಪೂರ್ತಿಯಾಗಿ ಆಗ್ತಾ ಇಲ್ಲ ಅಂತ ಅಂದರೆ ಹಾಗೆ ದೃಷ್ಟಿ ದೋಷ ನಿವಾರಣೆಗೂ ಸಹ ಈ ಒಂದು ವ್ರತವನ್ನು ಮಾಡ್ಬೋದು. ಇನ್ನು ಈ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಈಗ 12 ದಿನನೂ ಕೂಡ ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆಗಲ್ಲ ಅಂತ ಅನ್ನೋರು ನಮಗೆ ತಲೆನೋವು ಬರುತ್ತೆ, ಈ ಥರ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಮೊದಲನೇ ದಿನ ತಲೆ ಸ್ನಾನ ಮಾಡ್ಕೋಬೋದು. ಜೊತೆಗೆ ಸ್ನಾನ ಮಾಡುವಂತಹ ನೀರಿಗೆ 1 ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡ್ಬಿಟ್ಟು ನೀವು ಸ್ನಾನ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಮೈ ಸ್ನಾನ ಆದಮೇಲೆ ಸ್ವಲ್ಪ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಅಟ್ಲೀಸ್ಟ್ 2 ದಿನಕ್ಕೆ ಒಂದ್ಸಲ ಆದ್ರೂ ತಲೆ ಸ್ನಾನ ಮಾಡಲೇಬೇಕು. ನಿಮಗೆ ಸೆಟ್ ಆಗಿದೆ ಅಂತ ಅಂದರೆ ನೀವು 12 ದಿನನೂ ಕೂಡ ಮಾಡಿದ್ರೆ ಒಳ್ಳೆಯದು. 12 ದಿನ ಸ್ನಾನ ಮಾಡೋದು ಒಳ್ಳೆಯದೇನೆ, ಏನೂ ತೊಂದರೆ ಅಂತೂ ಆಗೋದಿಲ್ಲ. ಆದರೆ ಆಗಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೋಬೋದು. ನೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನೀವು ಮೈ ಸ್ನಾನ ಮಾಡಿಕೊಂಡು 12 ದಿನ ಈ ವ್ರತವನ್ನು ಮಾಡ್ಬೋದು. ಹಾಗೆ ನಾನ್ ವೆಜ್ ಮಾತ್ರ ತಿನ್ನಬಾರ್ದು. ಯಾರು ಈ ಒಂದು ವ್ರತವನ್ನು ಮಾಡ್ತಿರೋ ಅವರೊಬ್ಬರು ಮಾತ್ರ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮತ್ತು ಮನೆಯಲ್ಲಿರೋರಿಗೆ ಮಾಡ್ಕೊಡ್ಬೋದಾ ಅಂತ ಅಂದರೆ ಮಾಡ್ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಬ್ರಹ್ಮಚರ್ಯ ಪಾಲಿಸಬೇಕು ಅನ್ನೋ ಯಾವುದೇ ನಿಯಮ ಅಂತೂ ಏನೂ ಇಲ್ಲ. ಇನ್ನು ಮನೆಯಲ್ಲಿರೋರಿಗೆ ನಾನ್ ವೆಜ್ ಅಡುಗೆನ ಮಾಡಿಕೊಟ್ಟಿರ್ತೀರಾ ಮತ್ತು ಆ ಪಾತ್ರೆಗಳೆಲ್ಲ ನೀವು ಕ್ಲೀನ್ ಮಾಡಿಕೊಟ್ಟಿರ್ತೀರಾ ಅಂತ ಅಂದರೆ ಆಗಲೂ ಕೂಡ ನೀವು ಮಾರನೇ ದಿನ ನೀವು ತಲೆ ಸ್ನಾನ ಮಾಡಿಕೊಂಡೇ ಈ ಪೂಜೆನ ಮಾಡಬೇಕು. ಈ ಒಂದು ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋಣ.
ಒಂದು 1/4 kg ಕೆಂಪು ಕಲ್ಸಕ್ಕರೆ ತಂದಿಟ್ಕೊಳ್ಳಿ. ಒಂದು 100 ಗ್ರಾಮ್ನಷ್ಟು ಜೇನುತುಪ್ಪದ ಬಾಟ್ಲನ್ನು ತಂದಿಟ್ಕೊಳ್ಳಿ. ಪ್ರತಿ ದಿನಕ್ಕೆ ಒಂದು ಸ್ವಲ್ಪ ಬಿಡಿ ಹೂವು, ಕೆಂಪು ಹೂವನ್ನ ಆದಷ್ಟು ತಗೊಳ್ಳಿ. ದಾಸವಾಳ, ಕೆಂಪು ರೋಸು ಆಗಿರ್ಬೋದು, ಈ ಥರ ಕೆಂಪು ಹೂಗಳನ್ನು ಪ್ರತಿದಿನ ಪೂಜೆಗೆ ತಗೊಳ್ಳಿ. ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ ಮತ್ತು ತುಪ್ಪದ ಬತ್ತಿಗಳು, ಸ್ವಲ್ಪ ಅಕ್ಷತೆ, ಇದಿಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಕೆಂಪು ಕಲ್ಸಕ್ಕರೆ ಅದು ಗಟ್ಟಿಗಿರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು, ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಒಂದು ಬಾಕ್ಸ್ನಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ಈ ಪೂಜೆಗೆ ಒಂದು ಮಣ್ಣಿನ ದೀಪ ಬೇಕಾಗುತ್ತೆ. ಚಿಕ್ಕದೇ ಆದರೂ ಪರವಾಗಿಲ್ಲ, ತೊಗೊಂಡೋಗಿ. ಈ ಒಂದು ಮಾಘ ಮಾಸದಲ್ಲಿ ಯಾವುದೇ ಭಾನುವಾರ, ಮಂಗಳವಾರ ಅಥವಾ ರಥಸಪ್ತಮಿ ದಿನದಿಂದ ನೀವು ಶುರು ಮಾಡ್ಕೋಬೋದು. ಅಂದರೆ ಈ ಒಂದು ಪೂಜೆಯನ್ನು ನೀವು ಭಾನುವಾರ, ಅಂದರೆ ಮಾಘ ಮಾಸದಲ್ಲಿ ಬರುವಂಥ ಭಾನುವಾರಗಳು, ಮಂಗಳವಾರಗಳು ಮತ್ತು ರಥಸಪ್ತಮಿ ದಿನದಂದು ನೀವು ಈ ಪೂಜೆನ ಶುರು ಮಾಡ್ಕೋಬೋದು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕಾಗುತ್ತೆ. ಸ್ನಾನ ಮಾಡಬೇಕು. ಮಡಿ ಬಟ್ಟೆಗಳನ್ನು ಹುಟ್ಕೊಂಡು ಮೊದಲನೇ ದಿನ ಮನೆಯಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ ಸಾಮಾನುಗಳನ್ನ ತೊಳೆದ್ಬಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಳ್ಳಿ. ಮನೆಯಲ್ಲಿ ಮೊದಲು ಪೂಜೆನ ಮುಗಿಸ್ಕೊಂಡು ಮನೆಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡ್ತಾ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ 12 ದಿನದ ಪ್ರಾರ್ಥನೆ ಮಾಘ ಮಾಸದಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ವಿಘ್ನಗಳು ಕೂಡ ಬರದೇ ಇರೋ ಹಾಗೆ 12 ದಿನ ಸುಸೂತ್ರವಾಗಿ ಈ ಒಂದು ವ್ರತವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡಪ್ಪ ಅಂತ ಕೇಳಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆ ದೇವನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ನಂತರ ಈ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಮನೆಯಲ್ಲೂ ಕೂಡ ಒಂದು ಸ್ವಲ್ಪ ಕೆಂಪು ಕಲ್ಸಕ್ಕರೆನ ಆ ದಿನ ನೈವೇದ್ಯವಾಗಿ ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಳ್ಳಿ. ಆಮೇಲೆ ಎಕ್ಕದ ಗಿಡದ ಹತ್ರ ಹೋಗಬೇಕು. ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡೋಗಿ ಆ ಗಿಡದ ಹತ್ತಿರ ಪ್ರೋಕ್ಷಣೆ ಮಾಡಿ ಆಮೇಲೆ ಆ ಗಿಡಕ್ಕೆ ಅರಿಶಿನ, ಕುಂಕುಮವನ್ನು ಹಚ್ಚಬೇಕು. ಹೂವು ಇಟ್ಬಿಟ್ಟು ಆನಂತರ ಆ ಬುಡದ ಹತ್ತಿರ ಮಣ್ಣಿನ ದೀಪನ ಇಟ್ಬಿಟ್ಟು 2 ತುಪ್ಪದ ಬತ್ತಿಗಳನ್ನು ಅದರೊಳಗಡೆ ಇಟ್ಬಿಟ್ಟು ದೀಪ ಹಚ್ಚಬೇಕು. ಜೇನುತುಪ್ಪ ಮತ್ತು ಕೆಂಪು ಕಲ್ಸಕ್ಕರೆನ ಆ ಬುಡದ ಹತ್ತಿರ ಹಾಕಬೇಕು. ಇನ್ನು ಈ ಒಂದು ಪೂಜೆಯನ್ನು ಗಂಡ್ಮಕ್ಳೇ ಆಗಿರ್ಬೋದು ಅಥವಾ ಹೆಣ್ಮಕ್ಳೇ ಆಗಿರ್ಬೋದು, ಮದುವೆ ಆಗಿರೋ ಅಂಥವ್ರು ಅಥವಾ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಬೇಕು ಅಂತ ಅಂದ್ಕೊಂಡಿರೋರು ಮತ್ತು ದೃಷ್ಟಿದೋಷ ನಿವಾರಣೆಗೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಈ ವ್ರತವನ್ನು ತಪ್ಪದೇ ಮಾಡ್ಬೋದು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅಷ್ಟೇ ಎಕ್ಕದ ಗಿಡದ ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಓದೋಂಥ ಮಕ್ಕಳು ಕೂಡ ಈ ವ್ರತವನ್ನು ಮಾಡ್ಬೋದು. ಅದರಲ್ಲೂ ಮಾಘ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳೇ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ಮದುವೆ ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಅವರು ಕೂಡ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಇನ್ನು ಜೇನುತುಪ್ಪ ಮತ್ತು ಕೆಂಪು ಕಲ್ಸಕ್ಕರೆ ನಾನು ಹೇಳಿದ್ನಲ್ಲ, ಆ ಎಕ್ಕದ ಗಿಡದ ಬುಡದಕ್ಕೆ ಹಾಕಬೇಕು. ಒಂದು ಸ್ವಲ್ಪನೇ ಹಾಕಬೇಕು. ಒಂದು ಡ್ರಾಪ್ ಜೇನುತುಪ್ಪ, ಒಂದು 2 ಪೀಸಷ್ಟು ಕಲ್ಸಕ್ಕರೆನ ಹಾಕಬೇಕು. ಮೊದಲನೇ ದಿನ ಎಲೆ, ಅಡಿಕೆ, ಬಾಳೆಹಣ್ಣು ತೊಗೊಂಡೋಗಿ ಅಲ್ಲಿಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಊದ್ಬತ್ತಿ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಸೂರ್ಯನಾರಾಯಣರನ್ನು ಪ್ರಾರ್ಥನೆ ಮಾಡ್ತಾ ಗಿಡಕ್ಕೂ ಪೂಜೆ ಮಾಡಬೇಕು. ಮೇಲೆ ಸೂರ್ಯನಿಗೂ ಕೂಡ ಪೂಜೆ ಮಾಡಬೇಕು. ನೀವು ಕರ್ಪೂರ ಎಲ್ಲ ಹಚ್ಬಿಟ್ಟು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸೂರ್ಯನ 12 ನಾಮದ ಸ್ತೋತ್ರನ ಹೇಳ್ಕೋಬೇಕು. 12 ಪ್ರದಕ್ಷಿಣೆಯನ್ನು ಹಾಕಬೇಕು. ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮದು ಏನೇ ಕೋರಿಕೆ ಇದ್ರೂ ಅದನ್ನು ಹೇಳ್ಕೊಂಡು ಅದು ಸರಿ ಹೋಗಬೇಕು ಅಂತ ಕೇಳ್ಕೊಳ್ಳಿ. ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅಂತ ಅಂದರೆ ಒಂದು ಸೂರ್ಯನಾರಾಯಣ ಮತ್ತು ಇನ್ನೊಂದು ಚಂದ್ರ. ಇವರಿಬ್ಬರು ಬಿಟ್ಟರೆ ನಮಗೆ ಇನ್ಯಾರೂ ಕಾಣಿಸೋದಿಲ್ಲ ಅಲ್ವಾ. ಮನುಷ್ಯನಿಗೆ ಇರುವಂಥ ಯಾವುದೇ ರೀತಿ ದೋಷಗಳೇ ಆಗಿರ್ಬೋದು, ರೋಗಗಳೇ ಆಗಿರ್ಬೋದು, ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥದ್ದು ಸೂರ್ಯನಾರಾಯಣನಿಗೆ. ಹಾಗಾಗಿ ಈ ಮಾಘ ಮಾಸದಲ್ಲಿ ಸೂರ್ಯದೇವನ ಪೂಜೆ, ಅದರಲ್ಲೂ ಅರ್ಕ ಗಿಡದ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂಥ ಫಲ ನಿಮಗೆ ಸಿಗುತ್ತೆ. ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಉಳಿದಿರುವಂಥ ಜೇನುತುಪ್ಪ ಕಲ್ಸಕ್ಕರೆನ ಹಾಗೆ ಮನೆಗೆ ತೊಗೊಂಬನ್ನಿ. ಪ್ರತಿದಿನ ಅದನ್ನು ತೊಗೊಂಡು ಹೋಗಿ ಅದೇ ರೀತಿ ಸ್ವಲ್ಪ ಹಾಕಿಬಿಟ್ಟು ನೀವು 12 ದಿನ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಅಲ್ಲಿರುವಂಥ ಎಲೆ, ಅಡಿಕೆ, ಬಾಳೆಹಣ್ಣು, ಒಂದೇ ಒಂದು ಬಾಳೆಹಣ್ಣು ಮಾತ್ರ ನೀವು ಪ್ರಸಾದದ ರೂಪದಲ್ಲಿ ನೀವು ಮನೆಗೆ ತೊಗೊಂಡು ಬರ್ಬೋದು. ಇನ್ನು ಒಂದು ಬಾಳೆಹಣ್ಣು, ಎಲೆ, ಅಡಿಕೆ ಅಲ್ಲೇ ಇಟ್ಬಿಟ್ಟು ಬನ್ನಿ. ಯಾರಾದರೂ ತೊಗೊಳ್ತಾರೆ. ಈಗ ನಾವು ಜೇನುತುಪ್ಪ ಮತ್ತು ಕಲ್ಸಕ್ಕರೆನ ಎಕ್ಕದ ಗಿಡದ ಬುಡಕ್ಕೆ ನಾವು ಹಾಕಿದ್ದೀವಲ್ವ, ಇದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ತಿಳ್ಕೊಳ್ಳೋಣ.
ಜೇನುತುಪ್ಪ ನಿಮ್ಮ ಕುಟುಂಬದಲ್ಲಿ ನೀವು ಯಾರಿಂದ ಪ್ರೀತಿ ಬಯಸ್ತಿದ್ದೀರೋ ಅವರಿಂದ ನಿಮಗೆ ಪ್ರೀತಿ ಸಿಗುತ್ತೆ. ಹಾಗೆಯೇ ನೀವು ಅಲ್ಲಿ ಹಾಕಿರುವಂಥ ಕಲ್ಸಕ್ಕರೆ, ಆ ಕಲ್ಸಕ್ಕರೆನ ಇರುವೆಗಳು ಬಂದು ತಿಂತವೆ. ಇರುವೆಗಳಿಗೆ ಇರುವಂಥ ಗುಣ ಮನುಷ್ಯನಿಗೂ ಕೂಡ ಇರೋದಿಲ್ಲ ಅಲ್ವಾ. ಇರುವೆಗೆ ಮುಂದಾಲೋಚನೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅದು ತುಂಬ ಸ್ನೇಹಜೀವಿ. ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿನ ಹಂಚುವಂಥ ಜೀವಿ. ಅದು ಕಚ್ಚುತ್ತೆ ಅಥವಾ ಇನ್ನೇನೋ ಬೇರೆ ರೀತಿ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬಾರ್ದು. ಆದರೆ ಅದರಲ್ಲಿರುವಂಥ ಒಳ್ಳೆಯ ಗುಣ, ಅದರ ನೇಚರನ್ನು ನಾವು ತಿಳ್ಕೊಬೇಕು. ಹಾಗಾಗಿನೇ ಇರುವೆಗಳಿಗೆ ಸಕ್ಕರೆಯನ್ನು ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಈ ರೀತಿ ದಾಂಪತ್ಯ ಜೀವನದಲ್ಲಿ ತುಂಬಾ ಸಮಸ್ಯೆ ಇದೆ ಅಂತ ಅನ್ನೋರು ಜೇನುತುಪ್ಪನ ಶಿವನ ಅಭಿಷೇಕಕ್ಕೆ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ಆದಷ್ಟು ಸಮಸ್ಯೆಗಳಿಂದ ನಿವಾರಣೆ ಆಗುತ್ತೆ. ಹಾಗಾಗಿ ಜೇನುತುಪ್ಪ ಮತ್ತು ಕೆಂಪು ಕಲ್ಸಕ್ಕರೆನ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಬೇಕು. ಹಾಗಂತ ಗಿಡದ ಮೇಲೆ ಸುರಿಯೋದಕ್ಕೆ ಹೋಗಬೇಡಿ. ಜೇನುತುಪ್ಪ ಸ್ವಲ್ಪ ಹಾಕಬೇಕು. ಬುಡದ ಮಣ್ಣಿನ ಹತ್ರ ಹಾಕಿದ್ರೆ ಸಾಕು. ಇದೇ ರೀತಿ 12 ದಿನ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಥರನೇ ಬೇರೆ ಯಾರಾದರೂ ಹೆಣ್ಮಕ್ಳು ಪೂಜೆಗೆ ಬರ್ತಾರೆ ಅಂತ ಅಂದರೆ ನೀವು ತೊಗೊಂಡೋಗಿರುವಂಥ ಕೆಂಪು ಕಲ್ಸಕ್ಕರೆನ ಕೊಡಿ. ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ. 12ನೇ ದಿನ ನೀವು ಈ ರೀತಿಯೇ ಪೂಜೆನ ಮುಗಿಸ್ಕೊಳ್ಳಿ. ಅಲ್ಲಿ ಒಂದು ಇಬ್ಬರಿಗಾದ್ರೂ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು ಏನಾದರೂ ತೊಗೊಂಡೋಗಿ ಅವ್ರಿಗೆ ಫಲ ತಾಂಬೂಲನ ಕೊಟ್ಬಿಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಬಿಟ್ಟು ಆಶೀರ್ವಾದವನ್ನು ತಗೊಳ್ಳಿ. ಇಲ್ಲಿಗೆ ನಿಮ್ಮ ವ್ರತ ಇಲ್ಲಿಗೆ ಮುಗಿಯುತ್ತೆ. 12 ದಿನದ ವ್ರತ. ಹಾಗೆ ಬೆಳಗ್ಗೆ ಬೇಗ ಎದ್ದಿರ್ತೀರಾ ಮತ್ತು ಮಧ್ಯಾಹ್ನ ಮಲ್ಕೋಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಲ್ಕೋಬೋದು. ಉಪವಾಸ ಮಾಡಬೇಕು ಅನ್ನೋ ಯಾವುದೇ ನಿಯಮ ಅಂತೂ ಏನೂ ಇಲ್ಲ. ನೀವು 12 ದಿನ ಪೂಜೆ ಮುಗಿಯೋವರೆಗೂ ನಾನ್ ವೆಜ್ಜನ್ನು ತಿಂದೇ ಇದ್ದರೆ ಸಾಕು. ನೀವು ಬೇಕಿದ್ರೆ ಮನೆಯವ್ರಿಗೆ ಮಾಡಿಕೊಡ್ಬೋದು. ಯಾರು ಪೂಜೆ ಮಾಡ್ತಾರೋ ಅವರು ತಿನ್ನೋಂಗಿಲ್ಲ. ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಅವರು ಮಾತ್ರ ತಿನ್ನೋಂಗಿಲ್ಲ. ಹಾಗೆಯೇ 12 ದಿನ ಪೂಜೆ ಮಾಡಲೇಬೇಕು. ಗಂಡ ಹೆಂಡತಿಯ ಒಂದು ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಅಂದರೆ ಈ ಮಾಘ ಮಾಸದಲ್ಲಿ 12 ದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಬೇಕು. ಸಾಧ್ಯವಾದವರು ಪ್ರತಿ ವರ್ಷ ಕೂಡ ನೀವು ಈ ಪೂಜೆನ ಮಾಡ್ಕೋಬೋದು. ಅಥವಾ 1 ವರ್ಷ ಕೂಡ ನೀವು ಮಾಡಿ ಮುಗಿಸ್ಬೋದು, ಅಂದರೆ ನಿಲ್ಲಿಸ್ಬೋದು. ನಂಬಿಕೆಯಿಂದ ಈ ಪೂಜೆನ ಮಾಡಿ ನೋಡಿ. ಆ ಸೂರ್ಯನಾರಾಯಣನ ಆಶೀರ್ವಾದ ನಿಮಗೂ ಕೂಡ ಸಿಕ್ಕೇ ಸಿಗುತ್ತೆ. ಇನ್ನು ನಿಮಗೆ ಮಾಘ ಮಾಸದ ಬಗ್ಗೆ ತುಂಬಾ ತಿಳಿಸ್ಕೊಡೋವಂಥದ್ದಿದೆ. ಅಂದರೆ ಮಾಘ ಮಾಸದ ಪೂಜೆ ಯಾವ ರೀತಿ ಮಾಡಬೇಕು, ಮತ್ತು ದೇವಸ್ಥಾನದಲ್ಲಿ ಅಂದರೆ ಅರಳಿ ಮರದ ಹತ್ತಿರ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಮತ್ತು ನದಿ ಸ್ನಾನ ಯಾವ ರೀತಿ ಮಾಡಬೇಕು, ಇದೆಲ್ಲನೂ ಕೂಡ. ಮತ್ತು ಮಾಘ ಮಾಸದಲ್ಲಿ ವಿಶೇಷವಾದಂತಹ ದಿನಗಳು ಕೂಡ ಇರುತ್ತೆ. ಆ ದಿನಗಳಲ್ಲಿ ಸ್ನಾನ ಮಾಡೋದು, ನದಿ ಸ್ನಾನ ಮಾಡೋದಂತೂ ತುಂಬಾ ಶ್ರೇಷ್ಠವಾದದ್ದು. ಅದೆಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇನ್ನು ನಾನು ಈ ಬ್ಯಾಸ್ಕೆಟ್ನ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ನನಗೆ ಫ್ರೀ ಟೈಮ್ ಅಂತ ಸಿಗೋದೇ ಒಂದು 1 ಅವರ್ 2 ಅವರ್ ಅಷ್ಟೇ. ಆ ಒಂದು ಸಮಯದಲ್ಲಿ ನಾನು ಹಾಕಿ ಕೊಡಬೇಕಾಗುತ್ತೆ. ಮತ್ತು ನಾನು ಒಂದು ಕೆಲಸ ಅಂತ ತೊಗೊಂಡಾಗ ಅದು ಕಂಪ್ಲೀಟ್ ಮಾಡೋವರೆಗೂ ನಾನು ಕೂಡ ಸುಮ್ಮನೆ ಇರೋದಿಲ್ಲ. ಸ್ವಲ್ಪ ನಾನು ಎಕ್ಸ್ಟ್ರಾ ಹಾರ್ಡ್ ವರ್ಕೇ ನಾನು ಮಾಡ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಬಂತು ಅಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ಶೇರ್ ಮಾಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.